ಶಿರೂರು ಗುಡ್ಡ ಕುಸಿತ ಪ್ರಕರಣ ಆದ ಬಳಿಕ ನಾಪತ್ತೆಯಾದಂತಹ ಅರ್ಜುನ್ನ ಶೋಧ ಕಾರ್ಯಾಚರಣೆ ಬಹಳಷ್ಟು ತೀವ್ರಗತಿಯಲ್ಲಿ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆಗೆ ಅವರ ಮಂಜೇಶ್ವರ ಕ್ಷೇತ್ರದ ಶಾಸಕರಾಗಿರುವಂತಹ ಅಶ್ರಫ್ ಅವರು ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಸರ್, ಈಗ ಲಾರಿ ಚಾಲಕ ಅರ್ಜುನ್ನ ಪತ್ತೆಗಾಗಿ ನಮ್ಮ ಜಿಲ್ಲಾಡಳಿತ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಮತ್ತೆ ಆ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ನಾನು ಕಳೆದ ಇವತ್ತಿಗೆ 5ನೇ ದಿನ ಆಯ್ತು, ಇಲ್ಲೇ ಇದ್ದೀನಿ. ಆರಂಭದಲ್ಲಿ ಏನೋ ಒಂದು ಅವರಿಗೆಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಹೇಳ್ಬೋದು. ನಾನು ಬಂದ ನಂತರ ಸತೀಶ್ ಇಲ್ಲೇ ಶಾಸಕರು ಮುಖ್ಯಮಂತ್ರಿಗಳ ಭೇಟಿ ಕೊಟ್ಟಿದ್ದಾರೆ, ಜಿಲ್ಲಾಡಳಿತ, ನಮ್ಮ ಸೈನ್ಯ ಎಲ್ಲರೂ ಜಂಟಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಆದ್ರೂ ಏನ್ ಹೇಳೋದು, ಮಾರ್ಗದ ಬದಿಯಲ್ಲಿರುವ ಆ ಗುಡ್ಡ ಕುಸಿದ ಮಣ್ಣನ್ನು ಎಲ್ಲವೂ ತೆಗೆದ್ರೂ ಕೂಡ ನಮ್ಗೆ ಅರ್ಜುನನ್ನು ನಮ್ಗೆ ತಿರುಗಿ ಸಿಗ್ಲಿಲ್ಲ. ಇವತ್ತು ನಾವು ಗಂಗಾವಳಿ ಹೊಳೆಯಲ್ಲಿ ಸತೀಶ್ ಅವರು ಆರಂಭದಲ್ಲಿ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಈ ಮಣ್ಣು ಗುಡ್ಡ ಕುಸಿದ ಸಂದರ್ಭದಲ್ಲಿ ಆ ನಮ್ಮ ಕೃಷ್ಣ ಅಂತ ಹೇಳಿದ ಅವರ ಗೂಡಂಗಡಿಯ ಕೆಳಗಡೆ ಆ ಹಳ್ಳಕ್ಕೆ ಬಿದ್ದಿರ್ಬೋದು ಅಂತ ಹೇಳ್ತಾ ಇದ್ರು. ಇವಾಗ ನಿನ್ನೆಯಿಂದ ಈ ಒಂದು ಬೂಮ್ ಇಟಾಚಿ ಇದನ್ನ ತರಲಿಕ್ಕೆ ಪ್ರಯತ್ನ ಪಟ್ಟದ್ದು ಯಾರಂತ ಹೇಳಿದ್ರೆ ಈ ಕಾರವಾರ ಶಾಸಕರಾದ ಸತೀಶ್ ಅವರು. ನಾನು ಮುಖ್ಯಮಂತ್ರಿಗಳ ಬಂದ ಸಂದರ್ಭದಲ್ಲಿ ನಾನು ಇದ್ದೆ, ನಮ್ಮ ಅರ್ಜುನ್ ರವರ MP ಅವರಿದ್ರು, MK ರಾಘವನ್. ನಾವು ಆವಾಗ ಮುಖ್ಯಮಂತ್ರಿ ಗಮನಕ್ಕೆ ಅರ್ಜುನ್ ರವರ ಪ್ರತ್ಯೇಕವಾಗಿ ಏನಾದ್ರೂ ಒಂದು ತಂಡವನ್ನು ರೂಪೀಕರಣ ಮಾಡಿ ಕಾರ್ಯಾಚರಣೆಗೆ ನೇತೃತ್ವ ಕೊಡ್ಬೇಕಂತ ಹೇಳಿದಾಗ ಮುಖ್ಯಮಂತ್ರಿ ಹೇಳಿದ ಮಾತಂತ ಹೇಳಿದ್ರೆ, ನಾನು ಸತೀಶ್ ಅವರ ವಿಧಾನಸಭೆಗೆ ಬರಬೇಡ ಅಂತ ಹೇಳಿದ್ದೀನಿ, ಈ ವಿಷಯದಲ್ಲಿ ಅವರು ನೇತೃತ್ವ ಕೊಡ್ತಾರೆ, ಅವರನ್ನು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ನಮ್ಗೆ ಯಾವುದೇ ಒಂದು ನಿಮ್ಮ ಈ ಕಾರ್ಯಾಚರಣೆಯಲ್ಲಿ ಅಸಂತೃಪ್ತಿ ಯಾರಿಗೂ ಇಲ್ಲ. ನೋಡಿ, ನಾನು ಅವರ ಜಿತಿನ್ ಅಂತ ಹೇಳಿ ಅಳಿಯ ಇದ್ದಾನೆ, ಅವರ ತಂಗಿ ಅಂಜು ನಿನ್ನ ಕರೆದಿದ್ರು, ಅವ್ರ ಕೈ ಮುಗಿದು ಹೇಳಿದೆ ಅಂತ ಹೇಳಿದ್ರೆ ನಾವು ಸಂತೃಪ್ತರಾಗಿದ್ದೇವೆ. ಕಾರ್ಯಾಚರಣೆ ಯಾವುದು ಕೂಡ ಆಚೆ ಈಚೆ ಆಗ್ಲಿಲ್ಲ. ಆದ್ರೆ ಏನು ಒಂದು ಅದ್ಭುತ ಕಾಣ್ತಾ ಇದೆ ಸರ್. ಈಗ ಈ ಕೇರಳದ ಅರ್ಜುನ್ ಜೊತೆಗೆ ನಮ್ಮ ಕರ್ನಾಟಕದವರು ಇನ್ನು 2 ಜನ ಅಧಿಕೃತವಾಗಿ ಮೃತದೇಹಗಳು ಸಿಗ್ಬೇಕಾಗಿದೆ. ಯಾಕಂದ್ರೆ ಟೋಟಲ್ ಕರ್ನಾಟಕದವರು 10 ಜನ ಮೃತಪಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಕರ್ನಾಟಕದಲ್ಲಿರುವಂತಹ ಕಾರ್ಯಾಚರಣೆ ಬಹಳಷ್ಟು ಅನ್ಸೈಂಟಿಫಿಕ್ ಇದೆ ಅಂತ ಸಹಿತ ಕೆಲವು ವರದಿ ಆಗ್ತಾ ಇತ್ತು. ಆ ವಿಚಾರವಾಗಿ ನಿಮ್ಗೆ ಕೇಳಿದೆ, ಯಾಕಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ವಿಚಾರದಲ್ಲಿ ನಿಮ್ಮ ಮಾಹಿತಿ. ನಾನು ಹೇಳ್ತಾ ಇದ್ದೀನಿ, ನಾನೇ ಕರ್ನಾಟಕಕ್ಕೆ ಬಂದು ಈ ಕಳೆದ 4 ದಿನ, ಇವತ್ತು 5ನೇ ದಿನದಂದು ನೋಡುವಾಗ ಎಲ್ಲ ರೀತಿಯಲ್ಲಿ ಎಲ್ಲರೂ ಒಂದು ತಂಡವಾಗಿ ಅರ್ಜುನ್ ಅನ್ನು ಕರ್ನಾಟಕದಿಂದ ಮಿಸ್ ಆದವರನ್ನು ಕೂಡ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಹವಾ ನೋಡಿದ್ರೆ ಆಗಾಗ ಮಳೆ ಬರ್ತಾ ಇದೆ. ಆ ಒಂದು ವಾತಾವರಣ ನೋಡಿದ್ರೆ ಅಲ್ಲಿ ಗುಡ್ಡೆ ಇನ್ನೂ ಕೂಡ ಕುಸಿಯಬಹುದು. ಜಿಯೋಲಜಿ ಇಲಾಖೆಯವರು ಮುಂಜಾಗ್ರತೆ ಕೂಡ ಕೊಟ್ಟಿದ್ದಾರೆ. ಈಗ ನಮ್ಮ ಒಂದೇ ಒಂದು ಮೋಟೋ ಅಂತ ಹೇಳಿದ್ರೆ, ನಿನ್ನೆ ಕೂಡ ಒಬ್ಬರು ಮಹಿಳೆಯ ಮೃತದೇಹ ಸಿಕ್ಕಿದೆ. ಇವತ್ತು ಇನ್ನೂ ಕೂಡ ಕರ್ನಾಟಕ ಇಬ್ರು ಸಿಗಲಿಕ್ಕೆ ಬಾಕಿ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕೇರಳದ ಅರ್ಜುನ್ ಅಂತ ಹೇಳಿದ್ರೆ ಅದೇನೋ ಒಂದು ಕೇರಳ ನಿಮ್ಗೆ ಅಂತ ಹೇಳಿದ್ರೆ, ಒಬ್ಬರಿಗೆ ಏನಾದ್ರೂ ಆತರ ಒಂದು ಸಮಸ್ಯೆ ಬಂದ್ರೆ ಜಾತಿ, ಧರ್ಮ, ಭಾಷೆ ಅಡ್ಡಗೋಡೆಗಳಿಲ್ಲದೆ ಕೇರಳದ ನೋವಾಗಿ ಅದು ಬದಲಾಗ್ತಾ ಇದೆ. ಅರ್ಜುನ್ ಜೊತೆಯಲ್ಲಿ ಅವರನ್ನು ಕೂಡ ಇವತ್ತು ಈ ಒಂದು ಕಾರ್ಯಾಚರಣೆಯಿಂದ ಸಿಗ್ಬೋದು ಅಂತ ನಮ್ಗೆ ನಿರೀಕ್ಷೆ ಮತ್ತು ಪ್ರಾರ್ಥಿಸುವ. ಸರ್, ಈಗ GPS ಲೊಕೇಶನ್ ಮೂಲಕ ಅವರ ಟ್ರ್ಯಾಕ್ ಅಲ್ಲಿ ಏನು ಸಿಕ್ಕಿತ್ತು, ಅಲ್ಲಿ ಈಗ ಅವರು ಇತ್ತಿನಿಲ್ಲ, ಏನಂದ್ರೆ ಲಾರಿ ಇಲ್ಲ, ಅರ್ಜುನ್ ಸಹಿತ ಇಲ್ಲ. ಈಗ ಏನಾದ್ರು ಮತ್ತೇನಾದ್ರೂ ಹೆಚ್ಚಿನ ಮಾಹಿತಿ ಏನಾದ್ರು ಸಿಕ್ಕಿದೇನಾ ನಿಮ್ಗೆ, ಅಲ್ಲಿ ಎಲ್ಲಿರಬಹುದು ಏನು ಅಂತ? ಕಳೆದ 2-3 ದಿನಗಳಿಂದ GPS ಮತ್ತು ಮೊಬೈಲ್ ಟವರ್ ಲೊಕೇಶನ್ ಇದ್ದ ಕಡೆ ಗಮನ ಹರಿಸಿತ್ತು. ಅಲ್ಲಿ ಯಾವುದೇ ಒಂದು ಮಣ್ಣು ತೆಗೆದ್ರೂ ಕೂಡ ಯಾವುದೇ ಒಂದು ನಮ್ಗೆ ಸಿಗ್ನಲ್ ಸಿಗ್ಲಿಲ್ಲ. ಇವತ್ತು ಈ ಗಂಗಾವಳಿ ಹೊಳೆಯ ಈ ಒಂದು ಮಿಷನ್ ಮುಖಾಂತರ ನೀಡುವಂತ ಕಾರ್ಯಾಚರಣೆಯಿಂದ ಫಲಿತಾಂಶ ಬರ್ಬೋದು ಎಂಬ ನಿರೀಕ್ಷೆ ಇದೆ, ಪ್ರೇಯರ್ ಇದೆ. ಅರ್ಜುನ್ನ ಪತ್ತೆಗಾಗಿ ಈಗಾಗಲೇ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡಿದೆ, ಬಹಳಷ್ಟು ನೀಟಾಗಿ ಪ್ರಯತ್ನ ಮಾಡಿದೆ ಅಂತ ಸಹಿತ ಕೇರಳದ ಮಂಜೇಶ್ವರ ಕ್ಷೇತ್ರದ ಶಾಸಕರಾದಂತಹ ಅಶ್ರಫ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.